ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಆದಿಯವರ ರೀಲ್ಸ್ ನೋಡಿರ್ಬೋದು. ನೋಡಿಲ್ಲ ಅಂದರೆ ಅವರ ಇನ್ಸ್ಟಾ ಪೇಜ್ ಒಂದ್ಸರಿ ಚೆಕ್ ಮಾಡಿ. ವಾಕಿಂಗ್ ಸ್ಲೋ ಮೋಷನ್ ವೀಡಿಯೋ ಮಾಡ್ತಾರೆ. ಆ ರೀತಿಯ ವೀಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಬಟ್ ಅವರು ನಾರ್ಮಲ್ ಆಗಿ ಸ್ಲೋ ಮೋಷನ್ ಮಾಡ್ತಾರೆ. ನಾವು ಸ್ಲೋ ಮೋಷನ್ ಜೊತೆಯಲ್ಲಿ ಆ್ಯನಿಮೇಷನನ್ನು ಆ್ಯಡ್ ಮಾಡಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿಯಲ್ಲಿ ಎಡಿಟ್ ಮಾಡೋಣ. ಇನ್ನೊಂದೇನೆಂದರೆ ಅವರ ಎಲ್ಲ ವೀಡಿಯೋದಲ್ಲೂ ಸಹ ಸ್ಟಾರ್ಟಿಂಗಲ್ಲಿ ಒಂದು ಬ್ಲರ್ ಎಫೆಕ್ಟ್ ಇರುತ್ತೆ. ಆ ಬ್ಲರ್ ಎಫೆಕ್ಟ್ ಯಾವುದು ಅಂತ ಕೂಡ ನಾವು ಆ್ಯಡ್ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲು ನಾನು ವಿಡಿಯೋ ಕ್ಲಿಪ್ ಮತ್ತು ಸಾಂಗ್ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಈ ಸಾಂಗ್ ಬೇಕಂದರೆ ನಾನು ಈ ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ವಿಡಿಯೋವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇದನ್ನು ಮೊದಲಿಗೆ ಸ್ಲೋ ಮಾಡೋದು ಬೇಡ, ನಾರ್ಮಲ್ ಆಗೇ ಇರಲಿ ವಿಡಿಯೋ. ಸ್ವಲ್ಪ ಮುಂದೆ ಬಂದು ವೀಡಿಯೋವನ್ನು ಕಟ್ ಮಾಡೋಣ. ಮೊದಲಿನ ವೀಡಿಯೋ ಕ್ಲಿಪ್ ನಾರ್ಮಲೇ ಇರಲಿ. ಇಲ್ಲಿ ನಾವು ಬ್ಲರ್ ಆ್ಯಡ್ ಮಾಡೋಣ. ಎರಡನೇ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಬೀಟ್ ಮಾರ್ಕ್ ಆಗೇ ಇರಲಿ. ಎರಡನೇ ಬೀಟ್ ಮಾರ್ಕ್ ಕೆಳಗಡೆ ತೊಗೊಂಡು ಬನ್ನಿ. ಮೂರನೇ ಬೀಟ್ ಮಾರ್ಕ್ ಸ್ವಲ್ಪ ಮುಂದೆ ತೊಗೊಂಡೋಗಿ. ನಾಲ್ಕನೇ ಬೀಟ್ ಮಾರ್ಕ್ ಕೆಳಗಡೆ ತೊಗೊಂಡು ಬನ್ನಿ. ಲಾಸ್ಟ್ ಬೀಟ್ ಮಾರ್ಕ್ ಕೂಡ ಫುಲ್ ಕೆಳಗಡೆ ತೊಗೊಂಡು ಬನ್ನಿ. ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಆಗಿರುತ್ತೆ, ನಂತರ ಸ್ಲೋ ಆಗುತ್ತೆ, ಮತ್ತು ಸ್ವಲ್ಪ ಸ್ಪೀಡ್ ಆಗುತ್ತೆ, ನಂತರ ಸ್ಲೋ ಆಗುತ್ತೆ. ಈ ರೀತಿಯಲ್ಲಿ ವಿಡಿಯೋವನ್ನು ಸ್ಲೋ ಮಾಡಿ. ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಮುಂದೆ ಬಂದು ವಿಡಿಯೋವನ್ನು ಕಟ್ ಮಾಡಿ. ಲಾಸ್ಟ್ ಎಂಡಲ್ಲಿ ಸಾಂಗ್ಗೆ ಅಡ್ಜಸ್ಟ್ ಮಾಡಿ, ಉಳಿದ ಭಾಗವನ್ನು ಡಿಲೀಟ್ ಮಾಡಿ. ಓಕೆ, ಇವಾಗ ಸ್ಲೋ ಮಾಡಿದ್ರಲ್ಲ ಅದನ್ನು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಓಕೆ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿದ ಮೇಲೆ ಮೊದಲು ನಾನು ಸಾಂಗನ್ನು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೇನೆ. ಸ್ಟಾರ್ಟಿಂಗ್ ವೀಡಿಯೋಗೆ ನಾವು ಬ್ಲರ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಆದಿಯವರ ಪೇಜ್ ಚೆಕ್ ಮಾಡಿದರೆ ಅವರು ಎಲ್ಲ ವೀಡಿಯೋದ ಸ್ಟಾರ್ಟಿಂಗಲ್ಲಿ ಅವರು ಇದೇ ಬ್ಲರ್ ಆ್ಯಡ್ ಮಾಡ್ತಾರೆ, ಅದು ಹೆಲೋ ಬ್ಲರ್. ಇದನ್ನು ಆ್ಯಡ್ ಮಾಡಿ. ನೀವು ಚೆಕ್ ಮಾಡಿ ನೋಡಿ ಒಂದು ಸರಿ ಬೇಕಿದ್ರೆ. ಅವರ ಎಲ್ಲ ವೀಡಿಯೋದಲ್ಲೂ ಕೂಡ ಈ ಹೆಲೋ ಬ್ಲರ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಂಟೆನ್ಸಿಟಿ ಒಂದು 50ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡ್ 15ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಅನ್ಫೋಲ್ಡ್ ಆ್ಯನಿಮೇಷನನ್ನು ಆ್ಯಡ್ ಮಾಡಿ, ಅದನ್ನು 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3 ಲೇಯರ್ ಮಿರರ್ ಆಪ್ಷನ್ ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿ. ಇದನ್ನು ಈ ವಿಡಿಯೋ ಕ್ಲಿಪ್ಗೆ ಮಾತ್ರ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಬೋದು ಫಿಲ್ಟರ್ ಕೂಡ. ಫಿಲ್ಟರ್ 0 ಮಾಡ್ತೇನೆ. ವಿಡಿಯೋವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕಂತ ನೋಡಿ. ವರ್ಟಿಕಲ್ 40ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ರಾಕ್ ವರ್ಟಿಕಲ್ ಆ್ಯನಿಮೇಷನ್ ಇದೆ, ಇದನ್ನು ಆ್ಯಡ್ ಮಾಡಿ. ಇದನ್ನು 0.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಲಾಸ್ಟ್ ವಿಡಿಯೋ ಕ್ಲಿಪ್ಗೆ ಬನ್ನಿ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ರಾಕ್ ಹಾರಿಜಾಂಟಲ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಇದನ್ನು 0.6 ಸೆಕೆಂಡ್ಗೆ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಸ್ವಲ್ಪ ಗ್ಲೋ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕಲರ್ಲೆಸ್ ಫ್ಲ್ಯಾಶ್ ಎಫೆಕ್ಟ್ ಆ್ಯಡ್ ಮಾಡಿ. ಇದನ್ನು ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ 0 ಮಾಡಿ, ಅಟ್ಮಾಸ್ಫಿಯರ್ 100 ಮಾಡಿ, ರೇಂಜ್ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ನಾನು ಒಂದು 10ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ನಂತರ ಗ್ಲೋವನ್ನು ಕೂಡ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ನಾನು 5ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೇಂಜನ್ನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೇನೆ. ನೀವು ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಬೋದು. ನಾನು ಯೆಲ್ಲೋ ಕಲರ್ ಆ್ಯಡ್ ಮಾಡ್ತೇನೆ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಎಕ್ಸ್ಪೋರ್ಟ್ ಮಾಡ್ತೇನೆ. Get your